ಒಂದು ಏನ್ ಹೇಳ್ತೀನಿ ಅಂದ್ರೆ, ನಾವು ಮಾಡಿದ್ದು ನಾವೇ ಅನುಭವಿಸ್ತೀವಿ. ನಾವು ಅತ್ತೆ ಮಾವರ್ನ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ ಅಂದ್ರೆ ಅವರು ನಮ್ಮಿ ಬರೋ ಸೊಸೆರು ಚೆನ್ನಾಗಿ ನೋಡ್ಕೊಳಲ್ಲ. ಅದಂತೂ ಖಂಡಿತ. ಯದ್ಭವಂ ತದ್ಭವತಿ. ಯಾರ್ಯಾರು ಏನೇನ್ ಮಾಡ್ತಾರೋ ಅದು. ಈಗ ನನ್ನ ಜೊತೆಗಿರೋರು 4 ಜನ ಹೊರ್ಗಿತ್ತಿರು, ಅದ್ರಲ್ಲಿ ಒಬ್ರು ಇಲ್ಲ. ಇನ್ನು ಇಬ್ರು ಇದ್ರು. ಇಬ್ರು ನನ್ನ ಅತ್ತೆನ ಚೆನ್ನಾಗಿ ನೋಡ್ಕೊಂಡ್ಲಿಲ್ಲ ಅವ್ರು. ಆಚೆ ಹಾಕ್ಬಿಟ್ರು. ನಾನ್ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ TB ಪೇಷಂಟ್ ಆರೈಕೆ ಮಾಡಿ 3 ವರ್ಷ ಸುಧಾರಿಸಿ ನಾನು ಅವ್ರನ್ನ ಕರ್ಕೊಂಡ್ಬಂದು ಸದ್ಗತಿ ಮಾಡಿದೆ. ಆದ್ರಿಂದ ನನಗೆ ನನ್ ಸೊಸೆ ಒಳ್ಳೆ ಸೊಸೆ ಸಿಕ್ಕಿದಾಳೆ ನನಗೆ. ಅದೇ ಇಬ್ರು ಅನುಭವಿಸ್ತಾ ಇದ್ದಾರೆ. ನಾನ್ ಕಣ್ ಮುಂದೆ ನೋಡ್ತಾ ಇದ್ದೀನಿ, ಜೀವಂತ ಸಾಕ್ಷಿ. ಇಬ್ರು ಸೊಸೆಯರದು ನೆಮ್ಮದಿ ಇಲ್ಲ, ಇಬ್ರು ಗೋಳಾಡ್ತಾ ಇದ್ದಾರೆ ಇವಾಗ. ನಾನ್ ನೋಡಿದ್ದು. ನನಗ್ ತಾಯಿ, ನಾವು ಚಿಕ್ಕ ವಯಸ್ಸಲ್ಲೇ ನಮ್ ತಾಯಿ ಸತ್ತೋದ್ರು. ನನ್ ಮದ್ವೆಗ್ ಬಂದಾಗ್ರೆ ನನ್ನ ಅತ್ತೆನ ನನ್ನ ತಾಯಿ ಅಂತಾನೆ ಸ್ಥಾನ ಕೊಟ್ಟಿದ್ದೆ. ನನ್ ತಾಯಿ ತರನೇ ನೋಡ್ಕೊಂಡಿದ್ದೆ ನಾನು. ಯಾವತ್ತು ಅತ್ತೆ ಅಂತ ನೋಡ್ಕೊಂಡ್ಲಿಲ್ಲ. ಒಂದು ಕೋಪ ಬಂದಾಗ ಒಂದ್ ಮಾತಾಡ್ತಿದ್ದೆ, ಆ ಸೆಕೆಂಡ್ ಮಾತ್ರ. ಅವರು ತಪ್ಪು ಮಾಡಿದಾಗ ಮಾತಾಡ್ತಿದ್ದೆ. ಬೈದಿಲ್ಲ ಅಂತ ನಾನು ಹೇಳಲ್ಲ, ಬೈದಿದ್ದೀನಿ. ಮತ್ತ ಆ ಸೆಕೆಂಡ್ ಮಾತ್ರ ಅದ್ ಮನ್ಸಲ್ಲಿ ಇಟ್ಕೊಂಡಿರ ಅವ್ರಿಗೆ ಏನ್ ಬೇಕೋ ಏನ್ ಮಾಡ್ಬೇಕೋ ಅದನ್ನ ಮಾಡಿ. TB ಪೇಷಂಟ್ ಅನ್ಸರ್ಸ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ನಾನು. ಹಾಸ್ಪಿಟಲ್ ಅಲ್ಲಿ ಇದ್ದು ಡಾಕ್ಟ್ರೆ ಕೈ ಮುಗಿದ್ರು. ಅತ್ತೆನ ನೀನು ಸೊಸೆನ ಮಗಳಮ್ಮ ಅಂತ ಕೇಳಿದ್ರು. ನಾನು ಸೊಸೆ ಅಂದ್ರೆ ಕೈ ಮುಗಿದ್ರು ನನಗೆ. ಇವತ್ತಿನ ಕಾಲದಲ್ಲಿ ಅತ್ತೆ ಸತ್ತೋಗ್ಲಿನರೇ ಜಾಸ್ತಿ. ಆದ್ರೆ ನೀನು ಇಷ್ಟ ಚೆನ್ನಾಗಿ ಸೇವೆ ಮಾಡ್ತಾ ಇದೆಯಲ್ಲಮ್ಮ, ನೀನ್ ತುಂಬಾ ಧನ್ಯವಾದಮ್ಮ ನಿನ್ಗೆ ಅಂತ ಡಾಕ್ಟರ್ ಕೂಡ ಕೈ ಮುಗ್ದು ಹೇಳಿದ್ರು. ಅದೊಂದು ತೃಪ್ತಿ ಚೆನ್ನಾಗಿದೆ. ನನ್ನ ಅತ್ತೆ ನೋಡ್ಕೊಂಡೆ. ನನಗೆ ಸಿಕ್ಕಿರೋ ಸೊಸೆನು ಆ ತರನೇ ಸಿಕ್ಕಿದಾಳೆ. ತಾಯಿ ತರ ನೋಡ್ತಾಳೆ. ಅದೊಂದು ತುಂಬಾ ತುಂಬಾ ಪುಣ್ಯ ಮಾಡಿದೀನಿ. ನೆಮ್ಮದಿಯಿಂದ ಇದೀನಿ ಗುರುಜಿ. ಅದ್ ಹೇಳಕ್ ಇಷ್ಟ ಪಡ್ತೀನಿ. ಮೇಡಮ್ ನಿಮ್ಗಂತೂ ತುಂಬಾ ಧನ್ಯವಾದಗಳು ಮೇಡಮ್. ಎಂತೆಂತ ಪಾತ್ರಗಳು ಮಾಡ್ತಾ ಇದ್ದೀರಾ. ಏನು ಇದು ಹೇಳಲಿಕ್ಕೆ ತೀರ್ದು. ಕೋಟಿ ಕೋಟಿ ಧನ್ಯವಾದಗಳು ಗುರುಜಿ. ಆಯ್ತು, ಥ್ಯಾಂಕ್ ಯು.